ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವೀಕ್ಷಕ ಬಂಧುಗಳೇ, ಬಸವ ವಾಹಿನಿಯು ಪಸರಿಸುತ್ತಿರುವ ಜ್ಞಾನವಾಣಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಡೆಯುತ್ತಿರುವಂತಹ ಪ್ರವಚನಗಳನ್ನು ಆಲಿಸುತ್ತಿರುವ ನೀವು ಭಕ್ತಸ್ಥಳದ ಮಹತ್ವವನ್ನು ಕುರಿತು ಈ ಹಿಂದಿನ ಸಂಚಿಕೆಗಳಲ್ಲಿ ಅನೇಕ ವಚನಗಳನ್ನಾಧರಿಸಿದಂತಹ ಮಾತುಗಳನ್ನು ಆಲಿಸಿರುತ್ತೀರಿ, ಗಮನಿಸಿರುತ್ತೀರಿ. ನಿಕಟಪೂರ್ವ ಸಂಚಿಕೆಯಲ್ಲಿ ನಾನು ಬಸವಾದಿ ಶರಣರು ಈ ಸಾಂಸಾರಿಕ ಬಂಧನದಿಂದ ಹೊರಬರಬೇಕಾದರೆ ಶಿವಕೃಪೆ ಬೇಕು ಎನ್ನುವುದನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿರುವುದನ್ನು ಗಮನಿಸುತ್ತಿದ್ದೆವು. ಅದರಲ್ಲಿಯೂ ಬಸವಣ್ಣನವರೇ ತಮ್ಮ ವಚನವೊಂದರಲ್ಲಿ ಸಾಂಸಾರಿಕ ಬಂಧನಕ್ಕೆ ಒಳಗಾಗಿ ಸಂಸಾರದ ಮೋಹದಲ್ಲಿ ಸಿಲುಕಿಕೊಂಡು ಸಂಸಾರ ಸುಖವೇ ಶ್ರೇಷ್ಠ ಸುಖ ಎಂದು ಭಾವಿಸಿಕೊಂಡಿರುವುದನ್ನು, ಕಪ್ಪೆಯೊಂದು ಸರ್ಪದ ನೆಳಲಲ್ಲಿ ಇಪ್ಪಂತೆ ಎನಗಾಯಿತ್ತಯ್ಯ ಎನ್ನುವ ಒಂದು ಪ್ರತಿಮೆಯ ಕೊಟ್ಟು ಹೇಳುತ್ತಿರುವುದನ್ನು ನಾವು ಗಮನಿಸಿದ್ದೆವು. ನಾನು ಆ ವಚನವನ್ನು ನಿರ್ವಚನ ಮಾಡುತ್ತಾ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೆ. ಸರ್ಪದ ಹೆಡೆ ನಮಗೆಲ್ಲರಿಗೂ ಭಯ ನಿಜ, ಆದರೆ ನೋಡುವುದಕ್ಕೆ ನಿಜಕ್ಕೂ ಆಕರ್ಷಕವಾಗಿರುತ್ತದೆ. ನಾವು ಗಮನಿಸಬೇಕು, ನಮ್ಮ ಕವಿಗಳು ಅಥವಾ ದಾರ್ಶನಿಕರು ಮಾತನಾಡುವ ಸಂದರ್ಭದಲ್ಲಿ ಇದೇ ಉಪಮೆಯನ್ನು ಅಥವಾ ಇದೇ ರೂಪಕವನ್ನು ಯಾಕೆ ಕೊಡ್ತಾ ಇದ್ದಾರೆ, ಅದರ ಸಾದೃಶ್ಯ ಏನು, ಅದರ ಔಚಿತ್ಯ ಏನು ಎನ್ನುವುದನ್ನೂ ಕೂಡ ಓದುಗರು ಗಮನಿಸುತ್ತಾರೆ. ಪ್ರವಚನಗಳ ಸಂದರ್ಭದಲ್ಲಿ ನಿಮ್ಮ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇನೆ. ಬಸವಣ್ಣನವರು ಕೇವಲ ಒಬ್ಬ ದಾರ್ಶನಿಕರು ಅಥವಾ ಕೇವಲ ಒಬ್ಬ ವಚನಕಾರರು, ಸಮಾಜ ಸುಧಾರಕರು ಮಾತ್ರ ಅಲ್ಲ. ಅತ್ಯುತ್ತಮ ಕವಿತ್ವವನ್ನು ಹೊಂದಿರುವಂತಹ ಕಾವ್ಯ ಪ್ರಜ್ಞೆ ಅವರದಾಗಿತ್ತು ಎಂಬುದು ಕೂಡ ನಮಗೆ ಗೊತ್ತಿರಬೇಕು. ನಮ್ಮಲ್ಲಿ ಕೆಲವು ವಿಮರ್ಶಕರು ಬಸವಣ್ಣನವರನ್ನು ಹೌದು, ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಕಾಣಿಸಿಕೊಂಡಂತಹ ಮಹಾಭಕ್ತಿ ಭಂಡಾರಿ ಎಂದು ಚಿತ್ರಿಸಿದರೆ, ಅವರೊಬ್ಬ ಮಹಾನ್ ದಾರ್ಶನಿಕ, ಸಮಾಜ ಸುಧಾರಕ. ನಿಜ, ಅವೆಲ್ಲವೂ ನಿಜ. ಕೆಲವು ವಿಮರ್ಶಕರು ಅವರ ಸಾಹಿತ್ಯವನ್ನು, ಅಂದರೆ ಅವರ ವಚನ ಸಾಹಿತ್ಯವನ್ನು ಗಮನಿಸಿ ನಿಜಕ್ಕೂ ಬಸವಣ್ಣನವರು ಅತ್ಯುತ್ತಮವಾದ ಒಬ್ಬ ಕವಿ, ಅಂದರೆ ಕಾವ್ಯ ಪ್ರಜ್ಞೆಯನ್ನು ಹೊಂದಿರತಕ್ಕಂತಹ ಅತ್ಯುತ್ತಮವಾದ ಪ್ರತಿಭಾವಂತ ಕವಿ ಎಂಬುದನ್ನು ನಿರ್ಧರಿಸಿದ್ದಾರೆ. ಏಕೆಂದರೆ ಅವರ ವಚನಗಳಲ್ಲಿ ಕಂಡುಬರತಕ್ಕಂಥ ಅನೇಕ ಕಾವ್ಯಾಂಶಗಳು ಆ ನಿರ್ಧಾರಕ್ಕೆ ಬರುವುದಕ್ಕೆ ಕಾರಣ. ಬಸವಣ್ಣನವರು, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕೆಲವು ಕವಿಗಳು ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿರುತ್ತಾರೆ. ಅವರ ಕಾವ್ಯದಲ್ಲಿ ಬರುವ ಅಭಿವ್ಯಕ್ತಿಯ ಮೂಲಕ, ಅವರ ಶೈಲಿಯ ಮೂಲಕ, ಅವರ ಕಾವ್ಯ ವಸ್ತುವಿನ ಮೂಲಕ, ಅವರ ಛಂದಸ್ಸಿನ ಮೂಲಕ, ಅವರು ಬಳಸಿಕೊಳ್ಳುವ ಛಂದ, ಇವೆಲ್ಲವೂ ಕೂಡ ಅವರ ಕವಿಗಳ ವಿಶೇಷತೆಯನ್ನು ಹೊಂದಿರುತ್ತವೆ. ಈಗ ಉದಾಹರಣೆಗೆ ಒಬ್ಬ ಉಪಮಾಲಂಕಾರವನ್ನು ಬಳಸಿಕೊಳ್ಳುವುದರಲ್ಲಿ ಒಬ್ಬ ಕವಿ ಹೆಸರಾದರೆ, ರೂಪಕ ಸಾಮ್ರಾಜ್ಯಕ್ಕೆ ಮತ್ತೊಬ್ಬ ಕವಿ ಪ್ರಸಿದ್ಧನಾಗಿರುತ್ತಾನೆ. ನಾವು ರೂಪಕಗಳನ್ನು ಬಳಸಿಕೊಳ್ಳುವಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚಾಗಿ ಕುಮಾರವ್ಯಾಸ ಎಂದು ಗುರುತಿಸುತ್ತೇವಾದರೂ, ಪ್ರಾಣಿ ರೂಪಕಗಳನ್ನು ಬಳಸಿಕೊಳ್ಳುವಲ್ಲಿ ವಚನಕಾರರಲ್ಲಿ ಬಸವಣ್ಣನವರು ಮೊದಲನೆಯವರು. ಅದು ಮರ್ಕಟ ಆಗಿರಬಹುದು, ಸ್ವಣಗ ಆಗಿರಬಹುದು, ಗಿಳಿ ಆಗಿರಬಹುದು, ಅದು ಯಾವುದು ಆನೆ ಆಗಿರಬಹುದು, ಕೆಲವು ವಚನಗಳಲ್ಲಿ ಕುದುರೆ ಆಗಿರಬಹುದು, ಇಲ್ಲಿ ಸರ್ಪ ಅಥವಾ ಕಪ್ಪೆ, ಹೀಗೆ ಕೆಲವು ಪ್ರಾಣಿ ರೂಪಕಗಳನ್ನು ಬಳಸಿಕೊಂಡು ಅಲ್ಲಿ ಸರಿಯಾಗಿ ಹೊಂದಿಕೊಳ್ಳಬೇಕು, ಔಚಿತ್ಯವಿರಬೇಕು, ಆ ರೀತಿ ಅದು ಅರ್ಥಪೂರ್ಣವಾಗಿರಬೇಕು. ಅಲ್ಲಿ ಸ್ವಣಗನನ್ನೇ ಏಕೆ ತರುತ್ತಾರೆ, ಅಲ್ಲಿ ಕಪ್ಪೆಯನ್ನೇ ಏಕೆ ಬಳಸಿಕೊಂಡಿದ್ದಾರೆ ಆ ಪದವನ್ನು, ಇದೆಲ್ಲವೂ ಕೂಡ ಒಂದು ಪ್ರವಚನದ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗ್ತದೆ.
ಕುಪ್ಪಳಿಸಿಕೊಂಡು ದಾರಿಯಲ್ಲಿ ಸಾಗುತ್ತಿರುವಂತಹ ಒಂದು ಕಪ್ಪೆ ಆಯಾಸಗೊಂಡು ನೆರಳಿಗಾಗಿ ಬಯಸುತ್ತಾ ಹೋಗಿ ಎಲ್ಲಿ ಆಶ್ರಯ ಪಡೆಯಿತು? ಆಕರ್ಷಕವಾಗಿರುವಂತಹ, ನೋಡುವುದಕ್ಕೆ ಚೆನ್ನಾಗಿರುವಂತಹ, ಅದು ಸರ್ಪ ಭಯಾನಕ ಎಂಬ ಅರಿವೇ ಇಲ್ಲದೆ ಹೋಗಿ ಆ ನೆರಳಿನಲ್ಲಿ ಆಶ್ರಯ ಪಡೆದಿದೆ. ಅಲ್ಲಿ ತನ್ನ ದಣಿವನ್ನು ಆರಿಸಿಕೊಳ್ಳುತ್ತಿದೆ. ಆಹಾ, ನೆರಳು ಎಷ್ಟು ಚೆನ್ನಾಗಿದೆ ಅಂತ ಆ ನೆರಳಿನ ಸುಖವನ್ನು ಅನುಭವಿಸುತ್ತಿದೆ. ಅರಿಷಡ್ವರ್ಗಗಳಿಗೆ ಒಳಗಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎನ್ನುವಂತಹ ಈ ಎಲ್ಲ ಅವಗುಣಗಳು ಏನಿವೆಯೋ, ನಮ್ಮ ವ್ಯಕ್ತಿತ್ವಕ್ಕೆ ಶತ್ರುವಾಗಿರುವಂತಹ ಶತ್ರುವಾಗಿರತಕ್ಕಂತಹ ಈ ಅವಗುಣಗಳು ಏನಿವೆಯೋ, ಇವುಗಳಲ್ಲಿ ಕುಪ್ಪಳಿಸ್ತಾ ಇವುಗಳ ಸುಖವನ್ನೇ ನಾವು ಸುಖ ಎಂದು ತಿಳಿದುಕೊಂಡು ಬಿಟ್ಟಿದ್ದೇವೆ. ಅನೇಕ ವಸ್ತುಗಳಿಗೆ ಆಸೆ ಪಡ್ತಕ್ಕಂಥ ಈ ಕಾಮನೆಗಳು ಏನಿವೆಯೋ, ಸ್ವಲ್ಪಕ್ಕೂ ಸಿಟ್ಟಾಗ್ತಕ್ಕಂತಹ, ನಮ್ಮನ್ನು ಒಂದು ರೀತಿಯಲ್ಲಿ ಅನಾರೋಗ್ಯಕ್ಕೂ ತಳ್ಳುವಂತಹ, ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ನಮ್ಮನ್ನು ಹಾಳು ಮಾಡುವ ಹಾಗೂ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕಿಯಾಗುವ ಕ್ರೋಧ, ಮಹಾನ್ ಸಿಟ್ಟು, ಕಾಮ, ಕ್ರೋಧ, ಲೋಭ, ದುರಾಸೆ, ಇಲ್ಲದೇ ಇರತಕ್ಕಂತಹ, ಅನಗತ್ಯವಾದದ್ದನ್ನೂ ನನ್ನದನ್ನಾಗಿ ಮಾಡಿಕೊಳ್ಳಬೇಕು ಎನ್ನುವಂತಹ ಆಸೆ, ಅಹಂಕಾರ, ಮದ, ಎಲ್ಲವೂ ನನ್ನವು ಮಾತ್ರ ಶ್ರೇಷ್ಠ, ನಾನು ನನ್ನದು ಎನ್ನುವಂತಕ್ಕಂಥ ಮೋಹ, ಮತ್ತೊಂದು ಮತ್ಸರ, ಹೊಟ್ಟೆ ಕಿಚ್ಚು, ಇವೆಲ್ಲವೂ ಕೂಡಿಕೊಂಡು ಬಿಡುತ್ತವೆ ಈ ಲೌಕಿಕವಾದ ಸಂಸಾರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವನಿಗೆ. ಇವೆಲ್ಲವನ್ನೂ ಅನುಭವಿಸುತ್ತಾ, ಇವೆಲ್ಲವನ್ನು ತನ್ನೊಳಗೆ ತುಂಬಿಕೊಂಡು ಸಂಸಾರ ಸುಖವನ್ನು ಅನುಭವಿಸುತ್ತಿರುವ ವ್ಯಕ್ತಿ ಯಾವ ಕ್ಷಣದಲ್ಲಿ ಏನಾಗುತ್ತಾನೆಯೋ ಗೊತ್ತಿಲ್ಲ. ನಿಜವಾಗಿಯೂ ಕೂಡ ಈ ಸಂಸಾರ ಎಂಬುದು, ಆ ಭೋಗ ಲಾಲಸೆಗೆ ಒಳಗಾಗಿರ್ತಕ್ಕಂತಹ ಸಂಸಾರ ಎಂಬುದು ಹಾವಿನ ಹೆಡೆಯ ಕೆಳಗೆ ಇರತಕ್ಕಂಥ ಕಪ್ಪೆಗೆ ಅತ್ಯಂತ ಸೂಕ್ತವಾದಂತಹ ಹೋಲಿಕೆ. ಅದಕ್ಕೆ ನಾನು ಹೇಳಿದ್ದು, ಬಸವಣ್ಣನವರ ಈ ಬಳಕೆ, ಕಪ್ಪೆಯ ಆ ಪದ ಬಳಸಿಕೊಂಡಿರುವುದೇ ಅತ್ಯಂತ ಔಚಿತ್ಯಪೂರ್ಣವಾಗಿದೆ, ಅರ್ಥಪೂರ್ಣವಾಗಿದೆ. ಸರ್ಪದ ಹೆಡೆ, ಈ ಲೌಕಿಕವಾದ ಉಪಭೋಗಗಳ ಆಕರ್ಷಣೆ ಏನಿದೆಯೋ ಅದು ಅಷ್ಟೇ ಒಂದು ಸಾರ್ಥಕವಾದಂತಹ ಉಪಮೆಯಾಗುತ್ತದೆ. ಶರಣ ಬಂಧುಗಳೇ, ನಾವೆಲ್ಲರೂ ಕೂಡ ಈ ಮಮಕಾರದಿಂದ ಹೊರಬರಬೇಕಾಗ್ತದೆ. ಅದನ್ನು ಬಿಟ್ಟು ನಾವು ಕೂಡ ಆಕರ್ಷಣೆಗೆ ಒಳಗಾಗಿ, ಪ್ರಲೋಭನೆಗಳಿಗೆ ಅಥವಾ ಪ್ರಚೋದನೆಗಳಿಗೆ ಒಳಗಾಗಿ ಸೆಳೆತಕ್ಕೆ ಬಲಿಯಾದರೆ ಸರ್ಪದ ಹೆಡೆಯ ಕೆಳಗೆ ಇರತಕ್ಕಂಥ ಕಪ್ಪೆ ಆಗುತ್ತೇವೆ. ಯಾವ ಕ್ಷಣದಲ್ಲಿ ಸರ್ಪದ ಬಾಯಿಗೆ ತುತ್ತಾಗುತ್ತೇವೆಯೋ ತಿಳಿಯದು. ತುತ್ತಾಗುವ ಮುಂಚೆ ನಾವೆಲ್ಲರೂ ಕೂಡ ಎಚ್ಚರ ವಹಿಸಬೇಕು ಎಂಬುದೇ ಶರಣರ ಆಶಯ. ಅದನ್ನು ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಸಾಂಸಾರಿಕ ಮೋಹದಿಂದ ತಪ್ಪಿಸಿಕೊಳ್ಳುವುದು ಸುಲಭ ಸಾಧ್ಯವಲ್ಲ. ಅದಕ್ಕೆ ದೈವ ಕೃಪೆ ಬೇಕು. ಈ ಸಂಸಾರವೆಂಬುದು ವೃಥಾ ಹೋಗುತ್ತಿದೆ, ನನ್ನನ್ನು ಸೃಷ್ಟಿ ಮಾಡಿರತಕ್ಕಂಥ ಕೂಡಲ ಸಂಗಮದೇವ, ನೀನು ಇವ ತಪ್ಪಿಸಿ ಎನ್ನುವ ರಕ್ಷಿಸಯ್ಯ ಎಂದು ಅಲ್ಲಿ ಮೊರೆ ಇಡುತ್ತಾರೆ ಬಸವಣ್ಣನವರು. ಹೌದು, ನಾವು ಯಾವುದನ್ನು ಡಿವೈನ್ ಗ್ರೇಸ್ ಅಂತ ಕರಿತೀವಿಯೋ, ದೈವ ಕೃಪೆ, ಅದು ಶಿವಕೃಪೆ, ಅದು ಬೇಕು. ಸಾಧನೆಯ ಪಥದಲ್ಲಿ ಸಾಗುತ್ತಿರುವಾಗ ಸಾಂಸಾರಿಕ ಜಂಜಡಗಳಿಂದ ನಾನು ಪಾರಾಗಬೇಕಾದರೆ ಶಿವಾನುಗ್ರಹ ಬೇಕು. ಹೌದು, ಆ ಶಿವಾನುಗ್ರಹ ನನಗೆ ದೊರಕಬೇಕು. ಅದರಿಂದ ಮಾತ್ರ ನಾನು ನನ್ನ ಸಾರ್ಥಕ್ಯದ ಗುರಿಯನ್ನು ತಲುಪಬಲ್ಲೆ ಎನ್ನುವ ಭಾವ ಕೂಡ ಇಲ್ಲಿ ನಮಗೆ ಗೊತ್ತಾಗ್ತದೆ. ಅದನ್ನು ಬಿಟ್ಟು ನಾನೇ ಸಾಧಿಸಿಬಿಡುತ್ತೇನೆ ಅಂತ ಹೊರಟ್ರೆ ಕಷ್ಟ ಆಗುವುದಿಲ್ಲ. ಅದಕ್ಕೆ ದೈವ ಕೃಪೆ ಬೇಕು, ಗುರುವಿನ ಅನುಗ್ರಹ ಬೇಕು. ಶಿವಪಥದಲ್ಲಿ ಸಾಗಬೇಕಾದರೆ ಮೊದಲು ನಮಗೆ ಆ ಶಿವಪಥವನ್ನು ತೋರಿಸಿಕೊಡ್ತಕ್ಕಂಥವ್ರು ಬೇಕಲ್ಲವೇ? ಆ ಶಿವಜ್ಞಾನಿಗಳನ್ನು ಗುರುಗಳೆಂದು ಗೌರವಿಸುವುದಾದರೆ ಆ ಗುರುವಿನ ಪಥ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು. ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು.
ಹಾಗಾಗಿ ಶಿವಪಥಿಕರಾಗಬೇಕಾದರೆ ಮೊದಲು ಗುರುಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಗುರುವಿನ ಪಥವನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಾವು ನಡೆದುಕೊಳ್ಳಬೇಕು. ಬಸವಣ್ಣನವರದೇ ವಚನ. ಬಸವಣ್ಣನವರು ಹೇಳ್ತಾರೆ, ಶಿವಾನುಗ್ರಹ ಅಥವಾ ದೈವಾನುಗ್ರಹ ಇಲ್ಲದೇ ಇದ್ದಲ್ಲಿ ನಾವೇನೂ ಮಾಡಲಾಗುವುದಿಲ್ಲ. ಶರಣ ಬಂಧುಗಳೇ, ನಾವು ಆಲೋಚಿಸಬೇಕು. ಇಂತಹ ಪ್ರವಚನಗಳ ಸಂದರ್ಭದಲ್ಲಿ ಬಸವಾದಿ ಶರಣರ ವಚನಗಳನ್ನು ನಿರ್ವಚನ ಮಾಡುವಾಗ ಅದರ ಅರ್ಥಗಳನ್ನು ಸರಿಯಾದ ಅರ್ಥದಲ್ಲಿ ಗ್ರಹಿಸಬೇಕು ಅನ್ನೋದನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಪ್ರಸ್ತಾಪಿಸಿದ್ದೆ. ಸರಿಯಾದ ಅರ್ಥದಲ್ಲಿ ತಿಳಿದುಕೊಳ್ಳುವುದು, ಸರಿಯಾದ ಅರ್ಥದಲ್ಲಿ ತಿಳಿದುಕೊಂಡ ಮಾತ್ರಕ್ಕೆ ಅದು ಮುಗಿಯುವುದಿಲ್ಲ. ಅದನ್ನು ಸರಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಲ್ಲವೇ? ಆ ನಿಟ್ಟಿನಲ್ಲಿ ನಾವು ಆಲೋಚಿಸಬೇಕು. ಮೊದಲನೆಯ ಭಾಗ ಏನಿದೆ, ವಚನಗಳನ್ನು ಅರ್ಥ ಮಾಡಿಕೊಳ್ಳುವುದು, ಆಸ್ವಾದಿಸುವುದು, ಅದನ್ನು ಬಹುತೇಕ ಜನ ಮಾಡುತ್ತಾರೆ. ಆದರೆ ಎರಡನೆಯ ಹಂತ ಇದೆಯಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಬಸವಾದಿ ಪ್ರಮತರ ಆ ತತ್ವಗಳು ಏನಿವೆ, ವಿಚಾರಗಳು ಏನಿವೆ, ಅವರ ಅನುಭವದ ಆಣಿಮುತ್ತುಗಳು ಏನಿವೆ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಬೇಕು. ಒಂದರೆಗಳಿಗೆ ನಾನು ಆ ಶಿವನಿಷ್ಠೆಯಲ್ಲಿ ಬದುಕುತ್ತೇನೆ ಎನ್ನುವ ಭಾವ ನಮ್ಮಲ್ಲಿ ಸ್ಫುರಿಸಿ ಬಿಡಬೇಕು. ಆಗ ನಾವು ಅದಕ್ಕೆ ಹೊಂದಿಕೊಳ್ಳುತ್ತೇವೆ. ಹೌದು, ಆ ಮೃಡ ಶರಣರ ನುಡಿಗಡಣವ ಪಾಲಿಸಬೇಕು ಎನ್ನುವ ಪ್ರಜ್ಞೆ ನಮ್ಮಲ್ಲಿ ಅಂಕುರಿಸಬೇಕು. ಅದು ಸುಲಭ ಸಾಧ್ಯ ಅಲ್ಲ. ಅದಕ್ಕೆಲ್ಲದಕ್ಕೂ ನಾವು ಮನಸ್ಸು ಮಾಡಬೇಕು. ದೈವ ಅನುಗ್ರಹ ಬೇಕು. ಮನಸ್ಸು ಮಾಡಿದ ತಕ್ಷಣ ಆಗುವುದಿಲ್ಲ. ನಾವೇನೋ ಅನ್ನುತ್ತೇವೆ, ಅದು ಮತ್ತಿನ್ನೆಲ್ಲಿಯೋ ಕೊಂಡೊಯ್ದು ಬಿಡುತ್ತದೆ. ಬಸವಣ್ಣನವರದೇ ವಚನ ತಮಗೆ ನೆನಪಾಗುತ್ತಿರಬೇಕು. ಈ ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡಿರ್ತಕ್ಕಂಥವರಿಗೆ ಯಾವುದಾದ್ರೂ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾಗ ಸಹಜವಾಗಿಯೇ ಬೇರೆ ಬೇರೆ ವಚನಗಳು ನೆನಪಾಗುತ್ತವೆ. ಬೇರೆ ಬೇರೆ ಶರಣರು ಇದೇ ಅರ್ಥದಲ್ಲಿ ಹೇಳಿರ್ತಕ್ಕಂಥ ವಚನಗಳು ಶರಣ ಅಧ್ಯಯನ ಆಸಕ್ತರಿಗೆ ಅಥವಾ ಶರಣ ಸಾಹಿತ್ಯ ಪ್ರೇಮಿಗಳಿಗೆ ತಕ್ಷಣ ಅವು ಮನಸ್ಸಿಗೆ ಹೊಳೆದು ಬಿಡುತ್ತವೆ. ಬಸವಣ್ಣನವರ ವಚನವೊಂದನ್ನು ನಾನಿಲ್ಲಿ ತಂದಿದ್ದೇನೆ. ತಮಗೆಲ್ಲರಿಗೂ ಗೊತ್ತಿರುವಂತಹ ವಚನ. ಈ ವಚನದಲ್ಲಿ ಬಸವಣ್ಣನವರು ಒಂದು ನಾವು ಯಾವುದಕ್ಕೆ ಮನಸ್ಸು ಮಾಡುತ್ತೇವೆಯೋ ನಾನು ಆಲೋಚನೆ ಮಾಡುವ ರೀತಿಯೇ ಬೇರೆ, ಆದರೆ ಅದು ನನ್ನನ್ನು ಸಾಗಿಸುವ ರೀತಿಯೇ ಬೇರೆ ಆಗಿಬಿಡುತ್ತದೆ. ಅದನ್ನು ಹೇಳುವಾಗ ಒಂದು ವಚನದಲ್ಲಿ ಬಸವಣ್ಣನವರು ಹೀಗೆ ಹೇಳುತ್ತಾರೆ, ನಾನೊಂದ ನೆನೆದೆಡೆ ತಾನೊಂದ ನೆನೆವುದು, ನಾನೊಂದ ನೆನೆದೆಡೆ ತಾನೊಂದ ನೆನೆವುದು, ನಾನಿತ್ತಲೆ ಎಳೆದೆಡೆ ಅತ್ತಲೆಳೆವುದು, ತಾ ಬೇರೆ ಎನ್ನನ್ ಅಳಲಿಸಿ ಕಾಡಿತ್ತು, ತಾ ಬೇರೆ ಎನ್ನ ಬಳಲಿಸಿ ಕಾಡಿತ್ತು, ಕೂಡಲ ಸಂಗನ ಕೂಡಿಹೇನೆಂದೆಡೆ ತಾನೆನ್ನ ಮುಂದುಗೆಡಿಸಿತ್ತು ಮಾಯೆ ಎನ್ನುತ್ತಾರೆ. ನಾನು ಇದಕ್ಕೆ ಹೇಳಿದ್ದು, ನಾವು ಮನಸ್ಸು ಮಾಡಿಬಿಡುತ್ತೇವೆ, ಆದರೆ ನಾವೇನೋ ಅಂದುಕೊಳ್ಳುತ್ತೇವೆ, ಆದರೆ ಆ ಅಂದುಕೊಂಡಂತೆ ನಡೆಯುವುದಕ್ಕೆ ಬಿಡುವುದಿಲ್ಲ ಈ ಲೌಕಿಕವಾದ ಕೆಲವು ಆಕರ್ಷಣೆಗಳು. ಆ ಲೌಕಿಕವಾದ ಆಕರ್ಷಕ ವಸ್ತುಗಳಿವೆಯಲ್ಲ, ರಮಣೀಯವಾಗಿ ಕಾಣಿಸುತ್ತವೆಯಲ್ಲ, ಅವಷ್ಟೇ ರೌದ್ರವು ಎನ್ನುವುದು ನಮಗೆ ಗೊತ್ತಿರಬೇಕು. ಕೆಲವು ಇವೆ ರುದ್ರ ರಮಣೀಯ ಎನಿಸುತ್ತವೆ. ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ ವಚನ ಏನಿತ್ತು, ಹಾವಿನ ಹೆಡೆ, ಅದು ರೌದ್ರವೂ ಹೌದು, ರಮಣೀಯವೂ ಹೌದು, ನೋಡುವುದಕ್ಕೆ ಆಕರ್ಷಕವೂ ಹೌದು, ಅಷ್ಟೇ ಆತಂಕಕಾರಿಯೂ ಹೌದು. ಇರಲಿ, ಬಸವಣ್ಣನವರ ಈ ವಚನ ಏನು ಹೇಳ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಸಂಸಾರದ ಮಾಯೆಗೆ ಸಿಲುಕಿರ್ತಕ್ಕಂತಹ ಒಂದು ಆ ಜೀವ, ಆ ಮನಸ್ಸಿನ ಚಂಚಲತೆ ಇದೆಯಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾನೊಂದ ನೆನೆದೆಡೆ ತಾನೊಂದ ನೆನೆಯುವುದು. ಇಲ್ಲಿ ನಾನು ಎಂಬುದು ಜೀವಾತ್ಮ. ಜೀವಾತ್ಮ ತನ್ನನ್ನು ಉದ್ಧರಿಸಿಕೊಳ್ಳುವುದಕ್ಕೆ, ತನ್ನ ಉದ್ಧಾರಕ್ಕೆ ಪ್ರಯತ್ನಪಟ್ಟು ನಾನು ಶಿವಪಥದಲ್ಲಿ ಸಾಗಬೇಕು, ನಾನು ಗುರುಪಥವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಪ್ರಯತ್ನಿಸಿದಾಗ ಆ ಆಕರ್ಷಣೆ ಇದೆಯಲ್ಲ, ಮಾಯೆ, ಅದು ಬೇರೆ ಬೇರೆ ರೂಪಗಳಲ್ಲಿ, ಹೆಣ್ಣಿನ ರೂಪದಲ್ಲಿಯೋ, ಮಣ್ಣಿನ ರೂಪದಲ್ಲಿಯೋ, ಹೊನ್ನಿನ ರೂಪದಲ್ಲಿಯೋ, ಆಧುನಿಕ ಸಮಾಜದಲ್ಲಿ ಇನ್ನೂ ಬೇರೆ ಬೇರೆ ರೂಪಗಳಲ್ಲಿ ನಮ್ಮನ್ನು ಸೆಳೆದು ಬಿಡುತ್ತವೆ. ನಾನೊಂದ ನೆನೆದೆಡೆ ತಾನೊಂದ ನೆನೆವುದು ಅಂತ ಹೇಳುತ್ತಿರುವಲ್ಲಿಯೇ ಈ ಮಾಯೆ ಅಥವಾ ಆ ಆಕರ್ಷಣೆ ನಮ್ಮನ್ನು ದಾರಿ ತಪ್ಪಿಸಿ ಬಿಡುತ್ತದೆ. ನಾನು ಇತ್ತಲೆಳೆದೆಡೆ ಅತ್ತಲೆಳೆವುದು.
ಇತ್ತ ಮತ್ತು ಅತ್ತ ಎಂಬುದನ್ನು ನಾವು ಗ್ರಹಿಸಬೇಕು, ಗಮನಿಸಬೇಕು. ನಾನು ಶಿವಪಥದ ಕಡೆಯಲ್ಲಿ ಹೋಗಬೇಕು ಅಂತ ನನ್ನ ಮನಸ್ಸು ಅತ್ತ ಎಳೆಸುತ್ತದೆ. ಆದರೆ ಸಾಂಸಾರಿಕ ಬಂಧನ, ಆ ಐಷಾರಾಮಿಯ ಭೋಗ ಲಾಲಸೆಗಳು, ಭೋಗ ವಸ್ತುಗಳು ಏನಿವೆ, ಇಂಥ ಭೋಗೋಪಭೋಗ ವಸ್ತುಗಳ ಕಡೆಗೆ ಈ ಮನಸ್ಸು ಎಂಬ ಆ ಮಾಯೆ ನನ್ನನ್ನು ಅತ್ತ ಸೆಳೆಯುತ್ತದೆ. ನಾನು ಇತ್ತ ಎಳೆಸಿದರೆ ಅದು ನನ್ನನ್ನು ಅತ್ತ ಸೆಳೆಯುತ್ತದೆ. ಹೀಗೆ ಮಾಡಿ ನನ್ನನ್ನು ಅಳಲಿಸುತ್ತಿದೆ, ಬಳಲಿಸುತ್ತಿದೆ, ನನ್ನನ್ನು ಬಹುಬೇಗ ಆಕರ್ಷಣೆ ಮಾಡುತ್ತಿದೆ, ನನ್ನ ವ್ಯಥೆಗೆ ಕಾರಣ, ನನ್ನನ್ನು ಆಯಾಸಗೊಳಿಸುತ್ತಿದೆ. ತಾ ಬೇರೆ ಎನ್ನನ್ನು ಅಳಲಿಸಿ ಕಾಡಿತ್ತು, ತಾ ಬೇರೆ ಎನ್ನ ಬಳಲಿಸಿ ಕಾಡಿತ್ತು. ಬರೀ ಅಳಲಿಸಿ, ಬಳಲಿಸಿ, ಆಯಾಸಗೊಳಿಸಿ, ನನಗೆ ದಣಿವಾಗಿಸಿ ಅಷ್ಟೇ ಹೇಳ್ತಾ ಇಲ್ಲ, ಕಾಡಿತ್ತು ಎನ್ನುವ ಪದವನ್ನು ಬಳಸ್ತಾ ಇದ್ದಾರೆ ಬಸವಣ್ಣನವರು. ಮತ್ತೆ 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 ಪೀಡಿಸುವುದು, ಆಕರ್ಷಣೆಗೆ, ಸೆಳೆತಕ್ಕೆ ಒಳಗು ಮಾಡುವುದು. ನಾನು ಎಷ್ಟು ಪ್ರಯತ್ನ ಮಾಡ್ತೀನಿ, ಒಳ್ಳೆಯ ದಾರಿಯಲ್ಲಿ ಸಾಗಬೇಕು, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು, ಸಮಾಜಕ್ಕೆ ಒಂದು ಆದರ್ಶಮಯವಾದ ವ್ಯಕ್ತಿತ್ವವನ್ನು ಹೊಂದಿದ್ದೇನೆ ಅಂತ ಆ ಮಾದರಿಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತೀವಾದರೂ ಕೂಡ ಅತ್ತ ನಾವು ಸರಿಯಾದ ಹಾದಿಯಲ್ಲಿ ಸಾಗಿ ಅತ್ಯುತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ ಏನೇನೋ ಅಡೆತಡೆಗಳು ಆ ಅಡೆತಡೆಗಳೇ ಈ ಲೌಕಿಕವಾದ ಜಂಜಡಗಳ ಕಾಡುವಿಕೆ. ನಮ್ಮನ್ನು ಬಿಡೋದಿಲ್ಲ. ಸ್ವಲ್ಪ ವಾಸ್ತವ ಸಮಾಜದಲ್ಲಿ ನಾವೆಲ್ಲರೂ ಪ್ರಾಯೋಗಿಕವಾಗಿ ಯಾವುದನ್ನು ಪ್ರಾಕ್ಟಿಕಲ್ ಆಗಿ ಅಂತೀವೋ ನಾವು ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು. ಹೌದು, ನಮಗೆಲ್ಲರಿಗೂ ಇರುವ ಆಸೆ, ನಾನು ಅತ್ಯುತ್ತಮವಾದ ವ್ಯಕ್ತಿತ್ವವನ್ನು ಹೊಂದಬೇಕು, ಈ ಸಮಾಜದಲ್ಲಿ ಒಳ್ಳೆಯ ಜ್ಞಾನಿಯಾಗಿ ಬದುಕಬೇಕು, ತಿಳಿದುಕೊಳ್ಳಬೇಕು, ಪುಸ್ತಕಗಳನ್ನು ಓದಬೇಕು, ಪ್ರವಚನಗಳನ್ನು ವೀಕ್ಷಿಸಬೇಕು, ಅಥವಾ ಬೇರೆ ಬೇರೆ ಪಂಡಿತರ ಸಜ್ಜನರ ಸಹವಾಸದಿಂದ ನಾನು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಎನ್ನುವುದೇ ನಮ್ಮೆಲ್ಲರ ಆಶಯವೂ ಆಗಿರುತ್ತದೆ. ಆದರೆ ಆ ರೀತಿ ಅದನ್ನು ನಾನು ಈಡೇರಿಸಿಕೊಳ್ಳುವುದಕ್ಕೆ ನಮ್ಮಿಂದ ಕಷ್ಟವಾಗುತ್ತದೆ. ಯಾಕೆ ಕಷ್ಟ ಅಂದರೆ ಇದೆ, ಈ ಕ್ಷಣಿಕವಾದ ಸುಖಗಳು ಏನಿವೆಯೋ, ಈ ಆಸೆ ಆಮಿಷಗಳು ಏನಿವೆಯೋ, ಅಥವಾ ಲೌಕಿಕವಾದ ಈ ಲೋಕದ ಕೆಲವು ಆಕರ್ಷಕ ವಸ್ತುಗಳ ಆಕರ್ಷಣೆ ಇದೆಯಲ್ಲ, ಅದು ನಮ್ಮನ್ನು ಆ ಉತ್ತಮ ವ್ಯಕ್ತಿತ್ವದ ಕಡೆಗೆ ಹೋಗುವುದಕ್ಕೇ ಬಿಡುವುದಿಲ್ಲ. ಇವು ಬಹುಬೇಗ ನಮ್ಮನ್ನು ಸೆಳೆದು ಬಿಡುತ್ತವೆ. ನಾನು ಅತ್ತಲೆಳೆಸಿದರೆ ಅದು ತನ್ನನ್ನು ಇನ್ನೊಂದು ಕಡೆಗೆ ಎಳೆಯುತ್ತದೆ. ಮತ್ತೆ ಮತ್ತೆ ಕಾಡುತ್ತವೆ ಈ ಲೌಕಿಕವಾದ ಆಕರ್ಷಣೆಗಳು, ಈ ಲೋಕದಲ್ಲಿರ್ತಕ್ಕಂಥ ಆಕರ್ಷಣೆಗಳು. ಇವೆಲ್ಲವುಗಳನ್ನು ನಾನು ದಾಟಬೇಕಾಗಿದೆ. ನಾನು ಒಳ್ಳೆಯದನ್ನು ಕೂಡ್ಕೋಬೇಕು ಅಂತ ಹೋಗ್ತಾ ಇದ್ದೇನೆ. ಕೂಡಲ ಸಂಗಮ ದೇವರು ಯಾರಿದ್ದರೋ ಅಂದರೆ ಆ ಉತ್ತಮವಾದ ಆ ಉತ್ತಮಿಕೆ ಶಿವ, ಆ ಕೂಡಲ ಸಂಗನ ಕೂಡಿಹೆನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು ಮಾಯೆ. ಕೊನೆಯ ಸಾಲಿನ ಕೊನೆಯ ಶಬ್ದವಾಗಿ ಬಳಸ್ತಾರೆ. ಯಾವುದು ತಾನು ತಾನು ಅಂತ ಹೇಳ್ತಾ ಇರೋದು ಯಾವುದು? ಮಾಯೆ. ಅನೇಕ ವಚನಗಳಲ್ಲಿ ಶರಣರು ಇದರ ಬಗ್ಗೆ ಮಾತಾಡ್ತಾರೆ. ಈ ಸಾಂಸಾರಿಕ ಬಂಧನಕ್ಕೆ ನಮ್ಮನ್ನು ಒಳಗು ಮಾಡ್ತಕ್ಕಂಥದ್ದಿದೆಯಲ್ಲ, ಆ ಮಾಯೆ, ಅದಕ್ಕೆ ಯಾವತ್ತೂ ಕೂಡ ನಾವು ಒಳಗಾಗಬಾರದು. ಅದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ನಮ್ಮದಾಗಬೇಕು. ಮಾಯೆಯಿಂದ ವಿದೂರವಾಗ ಮಾಯಾ ಕೋಲಾಹಲರಾಗಿ ಬಿಡಬೇಕು. ಹೌದು, ಮಾಯಾ ಮುಕ್ತರಾಗಿ ಬಿಡಬೇಕು. ಅದನ್ನು ಬಿಟ್ಟು ಮಾಯೆಗೊಳಗಾಗಿ ಬಿಟ್ಟರೆ ನಾವು ಏನನ್ನೂ ಸಾಧಿಸಲಾಗುವುದಿಲ್ಲ. ಸರ್ಪದ ಹೆಡೆಯ ನೆರಳಲ್ಲಿರುವ ಕಪ್ಪೆ ಸರ್ಪದ ಬಾಯಿಗೆ ತುತ್ತಾದಂತಾಗುತ್ತೇವಷ್ಟೇ. ಹಾಗಾಗಬಾರದು ಎಂದರೆ ಬಸವಾದಿ ಪ್ರಮಥರ ವಚನಗಳನ್ನು ಯಾವ ರೂಪದಲ್ಲಾದರೂ ಪರವಾಗಿಲ್ಲ ಓದುತ್ತಲೋ ಕೇಳುತ್ತಲೋ ಅವನ್ನು ಗಮನಿಸಿ ಅವುಗಳಲ್ಲಿರ್ತಕ್ಕಂಥ ಅರ್ಥವನ್ನು ಗ್ರಹಿಸಿ ನಾವೂ ಕೂಡ ಉತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕಲ್ಲವೇ? ವೀಕ್ಷಕ ಬಂಧುಗಳೇ, ಇದು ನಮಗೆಲ್ಲರಿಗೂ ಅನ್ವಯಿಸ್ತದೆ. ಹೇಳುವಷ್ಟು ಅಥವಾ ಈಗ ಆಲಿಸಿ ನಾನು ನಿರ್ಧಾರ ಮಾಡಿಬಿಟ್ಟರೆ ಆಗುವುದಿಲ್ಲ. ನನ್ನ ಜೀವನ ಪಥದಲ್ಲಿ ನನ್ನ ಜೀವನವನ್ನು ರೂಪಿಸಿಕೊಳ್ಳುವಾಗ ಇಂತಹ ಈ ಪಂಚೇಂದ್ರಿಯಗಳಿಗೆ ಒಳಗಾಗುವ ಅಥವಾ ಪಂಚೇಂದ್ರಿಯಗಳಿಗೆ ದಾಸರಾಗ್ತಕ್ಕಂತಹ, ಅವುಗಳನ್ನು ನಿಗ್ರಹಿಸಲಾಗದೆ ಅವುಗಳೇ ನಮ್ಮನ್ನು ನಿಯಂತ್ರಿಸ್ತಕ್ಕಂತಹ ಸ್ಥಿತಿಗೆ ನಾವು ತಲುಪಬಾರದು. ನಾವು ಯಾವುದಾದ್ರೂ ಕಾವ್ಯವನ್ನು ಓದುತ್ತಿರುವಾಗ ಅಥವಾ ಪ್ರವಚನಗಳ ಇಂಥ ಮಾತುಗಳನ್ನು ಕೇಳುತ್ತಿರುವಾಗ ಅಥವಾ ಯಾವುದೋ ಸಿನಿಮಾಗಳನ್ನೋ ಚಲನಚಿತ್ರಗಳನ್ನು ನೋಡ್ತಾ ಇರುವಾಗ ಅಲ್ಲಿ ನಡೆಯತಕ್ಕಂಥ ಆದರ್ಶಗಳು ಅವುಗಳನ್ನು ಕಂಡಾಗ ಮನಸ್ಸು ಮೆಚ್ಚಿಕೊಳ್ಳುತ್ತದೆ.
ಅಲ್ಲಿರ್ತಕ್ಕಂಥ ಆದರ್ಶ ಗುಣಗಳ ಪರವಾಗಿ ಆಲೋಚಿಸುತ್ತದೆ. ಒಬ್ಬ ಪ್ರವಚನಕಾರ ಹೇಳುತ್ತಿರುವ ಮಾತುಗಳನ್ನು ಕೇಳಿದಾಗ ಹೌದು, ಆ ರೀತಿ ಇರಬೇಕು ಅಂತ ಅನ್ನಿಸ್ತದೆ. ಕಾವ್ಯವನ್ನು ಓದುತ್ತಿರುವಾಗ ಕಾವ್ಯದಲ್ಲಿ ಬರುವ ನಾಯಕನ ಗುಣಗಳನ್ನು ಕಂಡಾಗ ಅದಕ್ಕೆ ಮಾರು ಹೋಗುತ್ತೇವೆ. ಸಿನಿಮಾಗಳಲ್ಲಿ ನೋಡಿದಾಗಲೂ ಒಳ್ಳೆಯ ಗುಣಗಳನ್ನು ಹೊಂದಿದ ಆ ಗುಣಯುಕ್ತ ನಾಯಕನ ಪಾತ್ರ, ನಾಯಕಿಯ ಪಾತ್ರದ ಕಡೆಗೆ ನಮ್ಮ ಮನಸ್ಸು ವಾಲುತ್ತದೆ. ಆದರೆ ಬಾಹ್ಯ ಈ ಸಮಾಜಕ್ಕೆ ಬಂದಾಗ ಸಮಾಜದಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ನಾನು ಆ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಎಂದು ನಿರ್ಧಾರ ಮಾಡಿದಾಗ ಈ ಲೌಕಿಕವಾದ ಅನೇಕ ವಸ್ತುಗಳು ನಮ್ಮನ್ನು ಪ್ರಲೋಭನೆಗೆ ಒಳಗು ಮಾಡಿಬಿಡುತ್ತವೆ. ಹಾಗಾಗಿ ಈ ಮಾಯೆ ಎಂಬುದನ್ನು ನಾವು ಗೆಲ್ಲುವುದಕ್ಕೆ ಕಷ್ಟವಾಗ್ತದೆ. ನಾವು ಅರ್ಥ ಮಾಡಿಕೊಳ್ಳಬೇಕು, ಮಾಯೆ ಅಷ್ಟು ಸುಲಭವಾಗಿ ನಮ್ಮಿಂದ ದೂರವಾಗುವುದಿಲ್ಲ. ನಾವು ಅದನ್ನು ದೂರ ಮಾಡಬೇಕು. ನಾನು ಬೇಕೆಂದೇ ಆಗ ಪದವನ್ನು ಬಳಸಿದೆ. 15ನೇ ಶತಮಾನದಲ್ಲಿದ್ದ ಒಬ್ಬ ಕವಿ ಚಾಮರಸ, ವಿರಕ್ತ ಕವಿ ಚಾಮರಸ ಪ್ರಭುಲಿಂಗ ಲೀಲೆ ಎಂಬ ಕಾವ್ಯವೊಂದರಲ್ಲಿ ನಮಗೆಲ್ಲ ಗೊತ್ತಿದೆ, ಪ್ರಭುದೇವರ ವ್ಯಕ್ತಿತ್ವವನ್ನು, ಲಿಂಗ ಸ್ವರೂಪಿ ಆ ಶಿವನ ಲೀಲೆಗಳೇ ಪ್ರಭುವಿನ ರೂಪದಲ್ಲಿ ಪ್ರಕಟಗೊಂಡವು ಅಂತ ಹೇಳುವ ನಿಟ್ಟಿನಲ್ಲಿ ಕವಿ ಚಾಮರಸ ಹಂಪಿಯಲ್ಲಿ ಜೀವಿಸಿದಂತಹ 101 ಜನ ವಿರಕ್ತರಲ್ಲಿ ಮಹಾಶ್ರೇಷ್ಠನಾದ ಒಬ್ಬ ಕವಿ ಚಾಮರಸ ಕವಿ ಪ್ರಭುಲಿಂಗ ಲೀಲೆ ಎನ್ನುವಂತಹ ತನ್ನ ಭಾಮಿನಿ ಷಟ್ಪದಿಯ ಕಾವ್ಯದಲ್ಲಿ ಪ್ರಭುದೇವರನ್ನು ಮಾಯಾ ಕೋಲಾಹಲ ಎಂದು ಚಿತ್ರಿಸುತ್ತಾನೆ ಚಾಮರಸ. ಅಲ್ಲಿ ಮಾಯೆ ಎನ್ನುವಂತಹ ವ್ಯಕ್ತಿಯ ಪಾತ್ರವೊಂದು ಎಂಬಂತೆ ಚಿತ್ರಿಸಿ ಸಾಂಕೇತಿಕವಾಗಿ ಬಹಳ ಅರ್ಥಪೂರ್ಣವಾಗಿ ಚಾಮರಸ ಪ್ರಭುದೇವರನ್ನು ಮಾಯೆಗೆ ಒಳಗಾಗದ, ಯಾವತ್ತೂ ಮಾಯೆಯನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ, ಕೊನೆಗೂ ಅದರಲ್ಲಿ ಸಫಲತೆಯನ್ನು ಕಂಡ ಅಲ್ಲಮ್ಮ ಪ್ರಭು ಮಾಯಾ ಕೋಲಾಹಲ ಎಂದು ಚಿತ್ರಿಸುತ್ತಾರೆ. ಹೌದು, ನಾವೆಲ್ಲರೂ ವಚನಗಳನ್ನು ಅಧ್ಯಯನ ಮಾಡ್ತಾ ವೈರಾಗ್ಯದ ನಿಧಿ, ಶೂನ್ಯ ಸಿಂಹಾಸನ ಅಧಿಪತಿ, ಅನುಭವ ಮಂಟಪದ ಅಧ್ಯಕ್ಷ ಎಂದು ಯಾರನ್ನು ಕರೀತೀವಿಯೋ ಅಂತಹ ಪ್ರಭುದೇವರು ಯಾವತ್ತೂ ಮಾಯೆಗೆ ಒಳಗಾಗಲಿಲ್ಲ. ಮಹಾನ್ ವಿರಕ್ತ. ಅಂತಹ ವೈರಾಗ್ಯದ ನಿಧಿಯೂ ಕೂಡ ಹೇಳಿದ್ದನ್ನು ನಾವು ಗಮನಿಸಿದೆವು ಹಿಂದಿನ ವಚನದಲ್ಲಿ. ನಮ್ಮ ಮನಸ್ಸಿನ ಮುಂದೆ ಇರತಕ್ಕಂಥ ಆಸೆ ಇದೆಯಲ್ಲ, ಅದು ಮಾಯೆ. ಸುಮ್ಮನೆ ಯಾಕೆ ಈ ಲೌಕಿಕವಾಗಿರುವ ಹೆಣ್ಣು, ಹೊನ್ನು, ಮಣ್ಣು ಇವುಗಳನ್ನು ಮಾಯೆ ಅಂತ ಕರಿತೀರಾ? ಅವು ತಮ್ಮಷ್ಟಕ್ಕೆ ತಾವಿರುತ್ತವೆ. ಆದರೆ ಅವೆಲ್ಲವುಗಳು ಕೂಡ ತಮ್ಮಷ್ಟಕ್ಕೆ ತಾವಿದ್ದರೂ ಅವುಗಳಿಗೆ ಬಹುಬೇಗ ಆಕರ್ಷಣೆಗೆ ಒಳಗಾಗ್ತಕ್ಕಂತಹ ನಮ್ಮ ಮನಸ್ಸಿದೆಯಲ್ಲ, ಈ ಮನದ ಮುಂದಣ ಆಸೆ ಇದೇ ಮಾಯೆ ಎನ್ನುತ್ತಾರೆ ಪ್ರಭುದೇವರು. ಅಂದರೆ ನಾವು ಮಾಡಬೇಕಾದಿಷ್ಟೇ, ಹೆಣ್ಣು ಹೊನ್ನು ಮಣ್ಣುಗಳು ತಮ್ಮಷ್ಟಕ್ಕೆ ತಾವಿದ್ದರೂ ಅವುಗಳನ್ನು ನೋಡಿ ಆಸೆ ಪಡುತ್ತೇವಲ್ಲ, ಈ ಆಸೆ ಎಂಬುದೇ ಮೊದಲನೆಯ ಶತ್ರು. ಅಂದರೆ ಶತ್ರುಗಳಲ್ಲಿ 6 ಶತ್ರುಗಳಲ್ಲಿ ಮೊದಲನೆಯದೇ ಈ ಕಾಮ, ಅಂದರೆ ಆಸೆ. ಮೊದಲು ಈ ಶತ್ರುವನ್ನು ನಾವು ನಿಗ್ರಹಿಸಬೇಕು. ಈ ಎಲ್ಲದಕ್ಕೂ ಆಸೆ ಪಡ್ತಕ್ಕಂಥದ್ದಕ್ಕೆ ಹೋದೆ ಉಳಿದ ಎಲ್ಲ ಶತ್ರುಗಳು ನಮ್ಮನ್ನು ಆಕ್ರಮಿಸಿ ಬಿಡುತ್ತವೆ. ಹಾಗಾಗಿ ಮೊದಲನೆಯ ಶತ್ರು ಏನಿದೆ ಅದನ್ನು ಮೊದಲು ಬಡಿದು ಹಾಕಬೇಕು. ಅರ್ಥಾತ್ ಮನದ ಮುಂದಣ ಆಸೆಯನ್ನು ಮೊದಲು ಬಿಟ್ಟು ಬಿಡಬೇಕು. ಎಲ್ಲದಕ್ಕೂ ಆಸೆ ಪಡ್ತಾ ಹೋದಾಗಲೇ ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವೂ ಹೆಚ್ಚಾಗ್ತಾ ಬರ್ತವೆ. ವೀಕ್ಷಕ ಬಂಧುಗಳೇ, ನಾವತ್ತ ಕಡೆ ಹೋಗೋಣ ಅಂತ ಪ್ರಯತ್ನ ಮಾಡಿದರೆ ಈ ಮಾಯೆ ಎಂಬುದು ಇನ್ನೊಂದು ತನ್ನ ಬೇರೆ ಕಡೆ ಸೆಳೆಯುತ್ತದೆ. ಹೀಗಾಗಬಾರದು. ಬಸವಣ್ಣನವರು ಕೂಡಲ ಸಂಗಮ ದೇವರನ್ನು ಅರ್ಥ ಮಾಡಿಕೊಳ್ಳೋಣ ಅಂತ ನಾನು ಪ್ರಯತ್ನ ಮಾಡಿದರೆ ಮೊದಲೇ ನನ್ನನ್ನು ಬೇರೆ ಕಡೆ ಸಾಗಿಸಿಬಿಡುತ್ತದೆ. ಮುಂದುಗೆಡಿಸಿತ್ತು ಮಾಯೆ, ನನ್ನ ಮುಂದಿನ ಪಥವೇ ಕಾಣದಂತೆ ಮಾಡಿಬಿಡುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಈ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತನಾಡಿ ನಾವು ಮುಂದಿನ ಪ್ರವಚನವನ್ನು ಮಾತನಾಡ್ತೇನೆ. ಏಕೆಂದರೆ ಈ ವಚನದಲ್ಲಿ ಬರ್ತಕ್ಕಂತಹ ಮಾತುಗಳು ಪ್ರತಿಯೊಬ್ಬ ವೀಕ್ಷಕನಾಗಲಿ, ಅಂದರೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡ್ತಾನೆ ನಾವು ಈ ವಚನಗಳ ಅರ್ಥವನ್ನು ಗ್ರಹಿಸಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದು ಹೇಗೆ? ಅದೇ ತಾನೇ
ಜ್ಞಾನವಾಣಿ ಎಂಬ ಈ ಪ್ರವಚನಗಳನ್ನು ಪಸರಿಸುತ್ತಿರುವ ಬಸವ ವಾಹಿನಿಯ ಆಶಯವೂ ಅದೇ. ಅತ್ಯುತ್ತಮವಾದ ಸಮಾಜವನ್ನು ನಿರ್ಮಿಸಬೇಕು ಎನ್ನುವ ನಿಟ್ಟಿನಲ್ಲಿ ಸಂಸ್ಕಾರದ ಬೆಳಕನ್ನು ಪಸರಿಸುತ್ತಿದೆ. ಅಂತಹ ಸಂಸ್ಕಾರದ ಬೆಳಕು ವಿಧ ವಿಧವಾದ ಕಾರ್ಯಕ್ರಮಗಳ ಮೂಲಕ ಬರುತ್ತದೆ. ಅದರಲ್ಲಿ ಈ ಜ್ಞಾನವಾಣಿ ಎಂಬುದು ಒಂದು. ವೀಕ್ಷಕ ಬಂಧುಗಳೇ, ಜ್ಞಾನವಾಣಿ, ವಾಣಿ ಜ್ಞಾನದಿಂದ ಕೂಡಿದ ಮಾತುಗಳು. ಇಂತಹ ಜ್ಞಾನವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನೀವೆಲ್ಲರೂ ಕೂಡ ಬಸವಾದಿ ಶರಣರ ವಚನಗಳನ್ನು ಅಧ್ಯಯನ ಮಾಡುತ್ತಾ, ಪ್ರವಚನಗಳಲ್ಲಿ ಬಿತ್ತರಿಸುತ್ತಿರುವ ಈ ಮಾತುಗಳನ್ನು, ವಾಣಿಗಳನ್ನು ಆಲಿಸುತ್ತಾ, ವೀಕ್ಷಿಸುತ್ತಾ ಸರಿಯಾದ ಅರ್ಥವನ್ನು ಗ್ರಹಿಸಿ ಸರಿಯಾದ ರೀತಿಯಲ್ಲಿ ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೂ ಕೂಡ ಶಿವಪಥದಲ್ಲಿ ಸಾಗೋಣ ಎಂಬ ಆಶಯದೊಂದಿಗೆ ನಾನು ಈ ಒಂದು ಸಂಚಿಕೆಯಿಂದ ವಿರಮಿಸುತ್ತಿದ್ದೇನೆ. ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು.